ನಾನು ಸೈಯದ್ ಇಕ್ಬಾಲ್ ಅಜಿಸೆಟ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್. ನಮ್ಮ ಕರ್ನಾಟಕ ನಾಡಿನಲ್ಲಿ ಇವತ್ತು ಸೋಮವಾರ ಇವತ್ತಿಂದ ಶುರುವಾಗಿದೆ ನಮ್ಮ ದೀಪಾವಳಿ ಹಬ್ಬ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳ್ತೀನಿ. ಮತ್ತು ಗ್ರೀನ್ ಪಟಾಕಿ ಏನು ಹೊಡಿಬೇಕು ಅಂತ ಆದೇಶ ಆಗಿದೆ ಸರ್ಕಾರದಿಂದ, ಅದೇ ಹೊಡೆದ್ರೆ ಒಳ್ಳೆಯದು ಅನಿಸ್ತಾ ನನಗೆ ಕಾಣಿಸ್ತೈತೆ. ಯಾಕಂತ ಹೇಳಿದ್ರೆ ಮಕ್ಕಳು ಆರೋಗ್ಯ, ಮಕ್ಕಳ ಕಣ್ಣು ಎಲ್ಲದಕ್ಕೂ ಒಂದು ಶಾಂತಿಯಾಗಿ ಅವ್ರು ನೋಡ್ಬೋದು ಮಾಡ್ಬೋದು. ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ಆ ಮಕ್ಕಳು ಓದೋದು ಮಕ್ಕಳು ಇರ್ತಾರೆ, ಅದಕ್ಕೆ ಯಾರು ಅದಕ್ಕೆ ತೊಂದರೆ ಕೊಡೋದು ಹೋಗಬೇಡಿ. ನಾನು ಅವ್ರ ಫ್ಯಾಮ್ಲಿಗಳಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಗ್ರೀನ್ ಪಟಾಕಿ ಏನು ಹೊಡಿಬೇಕು ಅಂತ ಹೇಳಿದ್ರೆ ಅದೇ ಹೊಡೀರಿ. ಮತ್ತು ಮಕ್ಕಳಿಗೆ ಎಲ್ಲ ಆರೋಗ್ಯ ನೋಡ್ಕೊಳ್ಳಿ, ಅವ್ರ ಪಟಾಕಿಯನ್ನು ದೂರ ಮಡಗಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಸರ್ತಿ ಮನಸ್ಸಿಂದ ಎಲ್ಲರಿಗೂ ಹ್ಯಾಪಿ ದಿವಾಲಿ ಅಂತ ಹೇಳ್ತೀನಿ. ನಮ್ಮ ಕರ್ನಾಟಕ ಜನ ಸುಖವಾಗಿ ಶಾಂತಿಯಾಗಿರಬೇಕು, ನಾವೆಲ್ಲ ಒಗ್ಗಟ್ಟಾಗಿರಬೇಕು, ನಾವೆಲ್ಲ ಒಂದಾಗ್ಬಿಟ್ಟು ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಧನ್ಯವಾದನೆ. ದೀಪಾವಳಿ ಹಬ್ಬದಲ್ಲಿ ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ, ನಾನು ತನ್ವೀರ್ ಸೇಠ್ 6 ಸತಿ ಶಾಸಕರಾಗವ್ರೆ, 2 ಸತಿ ಸಚಿವರು ಮಿನಿಸ್ಟರ್ ಆಗವ್ರೆ. ಈ ಸತಿ ದೀಪಾವಳಿ ಹಬ್ಬದಲ್ಲಿ ಅವ್ರಿಗೆ ಮಿನಿಸ್ಟರ್ ಸಿಗಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ದೇವ್ರ ಹತ್ರ ಆಶೀರ್ವಾದ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಮ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಹೆಸರು ಆಗುತ್ತೆ, ನಮ್ಮ ಮೈಸೂರು ಡಿಸ್ಟ್ರಿಕ್ಗೆ ಒಂದು ಹೆಸರು ಆಗುತ್ತೆ. ಅವ್ರಿಗೆ ತನ್ವೀರ್ ಸೇಠ್ ಅವ್ರಿಗೆ ಮಿನಿಸ್ಟ್ರ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಎಲ್ಲ ಕೇಳ್ಕೊತೀನಿ. ನೀವೆಲ್ಲ ಈ ಸತಿ ಪೂಜೆ ಮಾಡಿ ಟೈಮಲ್ಲಿ ನಿಮ್ಮ ಹತ್ರ ಪ್ರಾರ್ಥನೆ ಮಾಡಿ, ಆ ಪ್ರಾರ್ಥನೆ ನಿಮ್ಮದು ಓಕೆ ಆಗುತ್ತೆ, ಅವ್ರಿಗೆ ಒಂದು ಅವಕಾಶ ಸಿಕ್ಕುತ್ತೆ, ಮಂತ್ರಿ ಇರ್ತಾರೆ, ಅದು ಭಾಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ತಾವು ದಯವಿಟ್ಟು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಟೈಮಲ್ಲಿ ತನ್ವೀರ್ ಸೇಠ್ ಅವರು ಮಂತ್ರಿ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಸತಿ ಪೂಜೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಕರ್ನಾಟಕ ಜನರಿಗೆ ಎಲ್ಲರಿಗೂ 1,000 ಐ ಲವ್ ಯು ಅಂತ ಹೇಳಿ.